ಮಹಾರಾಷ್ಟ್ರದಲ್ಲಿ ವರ್ಣಾರ್ಭಟ ಹಿನ್ನೆಲೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಭೀಮಾ ನದಿ. ವೀರಾಂಜನೇಯ ಕಂಗಳೇಶ್ವರ ಮಂದಿರ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದಲ್ಲಿ ವರ್ಣಾರ್ಭಟ ಹಿನ್ನೆಲೆ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಭೀಮಾ ನದಿ. ವೀರಾಂಜನೇಯ ಕಂಗಳೇಶ್ವರ ಮಂದಿರ ಇದೀಗ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲೂ ಅಪಾಯದ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ. ಮಹಾರಾಷ್ಟ್ರದಲ್ಲಿ ವರ್ಣಾರ್ಭಟ ಹಿನ್ನೆಲೆ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಭೀಮಾ ನದಿ. ವೀರಾಂಜನೇಯ ಕಂಗಳೇಶ್ವರ ಮಂದಿರ ಸಂಪೂರ್ಣವಾಗಿ ಇದೀಗ ಮುಳುಗಡೆಯಾಗಿದೆ. ಇನ್ನು ಏನು ಯಾದಗಿರಿಯ ಹೊರವಲಯದಲ್ಲಿರುವಂತಹ ಸುಪ್ರಸಿದ್ಧ ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇಗುಲಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ಈಗಾಗಲೇ ಗುರುಸಣಗಿ ಬ್ರಿಡ್ಜ್ ಕಂಬ್ಯಾಕ್ ಬ್ಯಾರೇಜ್ನಿಂದ ಭೀಮಾ ನದಿಗೆ 35,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದ್ದು ನದಿ ಉಗ್ರಾವತಾರವನ್ನು ತಾಳಿದೆ. ಈ ನಡುವೆ ನದಿ ತೀರದಲ್ಲಿ ಮೀನುಗಾರರು ಅಪಾಯವನ್ನು ಲೆಕ್ಕಿಸದೆ ಎಣ್ಣೆ ಪಾರ್ಟಿಯನ್ನ ಮಾಡ್ತಿರೋದು ಕೂಡ ಬೆಳಕಿಗೆ ಬಂದಿದ್ದು ಜಿಲ್ಲಾಡಳಿತದ ನಿರ್ಲಕ್ಷ್ಯ ವೇಗ ಎದ್ದು ಕಾಣ್ತಾ ಇದೆ. ಅಪಾಯದ ಕರೆ ಗಂಟೆ ಬಾರಿಸಿದ ಘಟಪ್ರಭಾ ನದಿ ಅಬ್ಬರಿಸಿ ಬೊಬ್ಬೆರಿತಾ ಇದೆ. ಅಪಾಯದ ಕರೆ ಗಂಟೆ ಬಾರಿಸಿದ ಘಟಪ್ರಭಾ ನದಿ ಅಬ್ಬರಿಸಿ ಬೊಬ್ಬೆರಿತಾ ಇದೆ. ಘಟಪ್ರಭಾದ ಹರಿವು ಮುಧೋಳ ವ್ಯಾಪ್ತಿಯಲ್ಲಿ ಆವರಿಸಿದೆ. ಇದೀಗ ಪ್ರವಾಹದ ಭೀತಿ. ಮಿರ್ಜಿ ಮಹಾಲಿಂಗಾಪುರ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಮುಧೋಳ ವ್ಯಾಪ್ತಿಯ 17 ಸೇತುವೆಗಳಿಗೆ ಜಲಾವೃತ ಭೀತಿ ಕೂಡ ಇದೀಗ ಎದುರಾಗಿದೆ. ಮಹಾರಾಷ್ಟ್ರ ಸೇರಿದಂತೆ ಬೆಳಗಾವಿ ಭಾಗದಲ್ಲಿ ವರ್ಣಾರ್ಭಟ ಈಗಾಗಲೇ ಮುಂದುವರೆದಿದೆ. ಇದರ ಪರಿಣಾಮವಾಗಿ ಘಟಪ್ರಭಾ ನದಿಗೆ ಅಪಾರ ಹರಿವು ಹರಿದು ಬರ್ತಾ ಇದ್ದು ಪ್ರವಾಹದ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ. ಈಗಾಗಲೇ 17,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದ್ದು ಬಾಗಲಕೋಟೆಯ ಮುಧೋಳದ ಸುಪ್ರಸಿದ್ಧ ಮಿರ್ಜಿ ಸೇತುವೆ ಮುಳುಗುವ ಹಂತವನ್ನು ತಲುಪಿದೆ. ಹೀಗಾಗಿ ಮಿರ್ಜಿ ಮಹಾಲಿಂಗಪುರ ಸಂಪರ್ಕ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಸೇತುವೆ ಮಟ್ಟಕ್ಕೆ ಉಕ್ಕಿ ಹರಿತಾ ಇರುವಂತಹ ನದಿ ನೀರಿನ ಆರ್ಭಟ ತೀರದ ಜನರಲ್ಲೂ ಕೂಡ ಇದೀಗ ಆತಂಕವನ್ನು ಸೃಷ್ಟಿಸಿದೆ. ಈಗಾಗಲೇ ಮುಧೋಳ ವ್ಯಾಪ್ತಿಯಲ್ಲಿ 17ಕ್ಕೂ ಹೆಚ್ಚು ಸೇತುವೆಗಳಿಗೆ ಜಲಾವೃತ ಭೀತಿ ಎದುರಾಗಿದ್ದು ಸಂಚಾರ ವ್ಯವಸ್ಥೆಯೇ ಇದೀಗ ಬುಡಮೇಲಾಗಿದೆ.